ನಮ್ಮನ್ನು ಇಷ್ಟಪಡೋದನ್ನು ಇಷ್ಟಪಡಬೇಕಾಗತ್ತೆ ಅಂತಿದ್ನಲ್ಲ, ಒಂಥರ ಹಾಗೆ ಆಯಿತು. ಮೊದಲು ಬಾಡಿಗೆ ಮನೆ ಕೊಡಲ್ಲ ಅಂದವ್ರ ಜೊತೆಗೆ ಫ್ರೆಂಡ್ಶಿಪ್ ಬೆಳೀತು. ಅವ್ರ ಅಪ್ಪಂಗೆ ನಾನು ಬ್ಲಡ್ ಕೊಟ್ಟಿದ್ದಕ್ಕೋ ಏನೋ ಫೋರ್ಸ್ ಮಾಡಿ ಅವ್ರ ಮನೆಗೆ ಬಾಡಿಗೆಗೆ ಬನ್ನಿ ಅಂತ ಕರೆದ್ರು. ನಾನು ಶಿಫ್ಟ್ ಆದೆ. ಹೋಗ್ತಾ ಬರ್ತಾ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಆದರೆ ಒಂದೊಂದು ಸಲ ಯಾವುದಾದ್ರೂ ಮ್ಯಾಟರ್ಗೆ ಅವರಿಗೂ ನನಗೂ ವಾದ ನಡೀತಿತ್ತು. ರಾಮ ನಾನ್ ವೆಜ್ಜಾ? ಏನಪ್ಪ ಏನಂದ? ರಾಮ ನಾನ್ ವೆಜ್ಜು? ಏಯ್, ನಮ್ಮ ಏರಿಯಾದಲ್ಲಿ ಎಲ್ಲಾರ ಹೇಳಿಬಿಟ್ಟಿಯ, ಆಮೇಲೆ ನಿನ್ ಕತೆ ಅಷ್ಟೇ. ಯಾಕೆ ಸರ್, ನಾನೇನು ಮಾಡಿದೆ? ರಾಮ ನಾನ್ ವೆಜ್ ಅಂದಲ್ಲಪ್ಪ. ಹೌದು, ರಾಮ ನಾನ್ ವೆಜ್ಜೇ. ಅದ ಹೆಂಗ್ ಹೇಳ್ತೀಯ? ಸಾಧ್ಯನೇ ಇಲ್ಲ. ಇಲ್ಲಿ ನೋಡಿ ಸರ್, ಬೇಕಿದ್ರೆ ರಾಮ ನಾನ್ ವೆಜ್ಜೇ. ಅಲ್ಲೇನ್ ನೋಡ್ಲಪ್ಪ, ನನ್ನಷ್ಟು ತಿಳ್ಕೊಂಡಿದ್ಯಾ ನೀನು? ಸರ್, ರಾಮ ನಾನ್ ವೆಜ್ಜೆ ನಾನ್ ವೆಜ್ಜೆ ನಾನ್ ವೆಜ್ಜೆ. ಓಯ್, ನನ್ನ ಹತ್ರ ಹೇಳ್ದಂಗ ನಮ್ಮ ಅಪ್ಪನ ಹತ್ರ ಹೇಳ್ಬಿಟ್ಟಿಯ. ಏನೋ ಜೀವ ಉಳಿಸಿದ್ಯಾ ಅಂತ ಸುಮ್ಮನೆ ಅವ್ರೆ. ಇಲ್ಲ ಅಂದಿದ್ರೆ ಏನೇನೋ ಹೇಳ್ಬೇಡ, ಸುಮ್ಮನಿರಪ್ಪ ನೀನು. ನಾನೇನ್ ಮಾಡಿದೆ ಸರ್? ಓಯ್, ನಮ್ಮ ಏರಿಯಾದಲ್ಲಿ ಇಟ್ಕೊಂಬೇಡ, ಬೇರೆ ಎಲ್ಲಾದ್ರೂ ಇಟ್ಕೋ. ನೀವೆಂಗ್ ಹೇಳ್ತೀರಾ ಸರ್ ರಾಮನ್ ಬಗ್ಗೆ? ನನ್ನಷ್ಟು ಓದಿದ್ಯಾ ನೀನು? ನಮ್ಮ ಅಪ್ಪಗಿಂತ ದೊಡ್ಡವನ ನೀನು? ನೋಡಿ ಸರ್, ರಾಮನೇ ಬಂದ. ಇವನೇ ಸರ್ ನನ್ನ ಫ್ರೆಂಡ್ ರಾಮ. ಏನಾಯ್ತು ಮಗ? ಏನಿಲ್ಲ ಮಗ. ಫ್ಲಾಶ್ ಬ್ಯಾಕ್. ಇವತ್ತು ರಾಮ ಬರ್ತೀನಿ ಅಂದಿದ್ದಾನೆ. ಅವನು ಬೇರೆ ಹೊಸ ಫ್ರೆಂಡು. ವೆಜ್ಜ ನಾನ್ ವೆಜ್ಜ ಗೊತ್ತಿಲ್ವಲ್ಲಪ್ಪ. ಹಾಂ, ಭರತನ್ನೇ ಕೇಳ್ತೀನಿ. ರಾಮ ವೆಜ್ಜ ನಾನ್ ವೆಜ್ಜ? ರಾಮ ನಾನ್ ವೆಜ್ಜಾ?